ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ. ಈಗ ಸ್ವಲ್ಪ ಹೊತ್ತು ಕುರಾನ್ ಓದಿ ನನ್ನ ರೂಟೀನ್ ಸ್ಟಾರ್ಟ್ ಮಾಡ್ತೀನಿ ರೀ. ಎಷ್ಟು ಅಂದ್ರೆ ನಾನು ಇಲ್ಲಿ ಇದ್ದೀನಿ ರೀ. ಈಗ ಶೌಕತ್ತಲ್ಲಿ ಬೇಜಾನರ್ದು ಬರ್ತಡೇ ಇದ್ರಿ. ಹ್ಯಾಪಿ ಬರ್ತಡೇ ರೀ ಬೇಜಾನ. ಚಲೋ ಆಯ್ತು ಬಿಡ್ರಿ. ಶೌಕತ್ತಲ್ಲಿ ಬೇಜಾನಕ್ಕೆ ನಮ್ಗೆ ಗೊತ್ತಿರಂಗಿಲ್ಲ, ಅದಕ್ಕೆ ಹೇಳಿದ್ವಿ ನೋಡ್ರಿಪ್ಪ. ಹೆಸರು ಭಾಳ ಚೆನ್ನ ಇಟ್ಟಾರ್ರಿ ಅವರು. ಹಜರತ್ ಅಲಿ, ಶೌಕತ್ ಅಲಿ, ಹಸ್ಮತ್ ಅಲಿ, ಲಿಯಾಕತ್ ಅಲಿ, ಮಹಬೂಬ್ ಅಲಿ ಎಲ್ಲ ಅಲ್ಲಿ ಒಳಗೆ ಬಂದ ನೋಡಮ್ಮ. ಅಲ್ಲಿ ಒಳಗ ಬಂದವು ಎಲ್ಲ ಹೆಸರು. ಲಾಸ್ಟ್ಗೆ ಮಗಳ ಹೆಸರು ಬೀಬಿ ಬೀಬಿ ಆಶಾ. ಆಶಾ ಅವತ್ತಿಗೆ ಪಾರ್ ಮಾಡಿದ್ಲು ಬಿ ಫಾತ್ಮಾ ನನ್ನ ಆಶಾ ಎಲ್ಲ ಅಂತ ಚಲೋ ಆಯ್ತು ಬಿಡ್ರಿ. ಬೀಬಿ ಆಶಾ ಅಂತಂದು ಪೂಜೆಗೆ ಅಮ್ಮ ಅಂತಾಳ್ರಿ ನಮ್ಮ ಹಸಿ ಚಾ ಕಿಟ್ಟೇನು. ಈಗೆಲ್ಲರೂ ಚಹಾ ಕೊಟ್ಟೆ, ಚಹಾ ಕುಡಿಯಾಕತ್ತಾರೆ. ನಾನು ಒಂದು ಸ್ವಲ್ಪ ಬಿಸಿನೀರು ಕುಡಿದು ಒಂದು ಸ್ವಲ್ಪ ಚಹಾ ಕುಡಿದ್ರಿ. ಇವತ್ತೊಂದು ಆರ್ಡ್ರ್ ಐತ್ರಿ ನಮ್ಗೆ ಕಡುಬು ಮಾಡ್ಕೊಳ್ಳೋದು. ಒಂದು ಅರ್ಧ kg ಇದು ಅಷ್ಟೇ ರೀ. ಹೋಟ್ಲಿದ್ದರಿಗೆ ಅದು ಅವ್ರ ಮಗ ಹೋಟ್ಲದ ಹಾಕ್ರಿ. ಹಾಗಾಗಿ ಅದು ಅಡುಗೆ ನಾವು ಮಾಡಾಕತ್ತೀವಿ. ಅಯ್ಯೋ ಇದನ್ನು ನೆನೆ ಹಾಕ್ಬೇಕ್ರಿ. ಕೋಸಂಬರಿ ಮಾಡಾಕ್ರಿ. ಅವ್ರೇನು ಪಾಪ ಅಷ್ಟು ಇಷ್ಟ ಅಂತಂದು ಏನು ಹೇಳಿರಿ. ನನ್ನ ಮಗಳು ಹೊಡ್ತು ಮಗುಂಡ್ರೆ ಸಾಕು ಅಂತಂದು ಹೇಳಿ ಅರ್ಧ kg ಅಂತಂದು ಮತ್ತೆ ಸ್ವಲ್ಪ ಕಮೆಂಟ್ ಭಾಳ ಆಗ್ತಾವಲ್ರಿ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ರೀ. ಮತ್ತು ನಮಗೂ ಬರ್ತೈತೆ ಅಂತೇಳಿ ಒಂದು ಕಟ್ಟಿನ ಸಾರು ಅದೆಲ್ಲ ಜಾಸ್ತಿನೇ ಮಾಡಿಬಿಡ್ತೀನಿ ರೀ ನಾನು. ಇನ್ನೊಂದು ಸ್ವಲ್ಪ ಬಿಸಿನೀರು ಕುಡಿದು ಇವನ್ನ ನೀನು ಹಾಕ್ತಾರೆ ರೀ. ಹೆಸರು ಬೇಳೆ ತೊಗೊಂಬಂದಿರಿ. ನೀನು ಸೌತೆಕಾಯಿ ತೊಗೊಂಬಂದಿನಿ ರೀ, ಬದ್ನಿಕಾಯಿ ತೊಗೊಂಬಂದಿನಿ ರೀ. ಬದ್ನಿಕಾಯಿ ಪಲ್ಯ ಮಾಡಾಕ್ರಿ. ಅದೆಲ್ಲ ಮಾಡೋದೈತ್ರಿ ಇವತ್ತು. ಮತ್ತು ನಂದು ಇನ್ನೂ ಹುಬ್ಳಿಗೆ ಹೋಗೋದಿತ್ತು ರೀ. ಸ್ವಲ್ಪ ಪೇಮೆಂಟ್ ಬರಲಿ ಅಂತೇಳಿ ಒಂದು ಕಾಯಕತ್ತೀನಿ. ನಾನು ಯಾಕೋ ಪೇಮೆಂಟ್ ಬರಲಿಲ್ಲ ರೀ. ಪೇಮೆಂಟ್ ಬಂತು ಅಂತ ಹೇಳಿದ್ರೆ ಕಾಯ್ಬೇಕು. ನಮ್ಮ ಮಾರಿಪ್ಪನ ಕಡೆನೂ ಐತ್ರಿ ದುಡ್ಡು ಐತ್ರಿ. ಈ ಕಡೆನೂ ಹಾಕಿ ಅಕೌಂಟ್ನಾಗ ಒಂದು 10,000 ರೂಪಾಯಿ ಐತ್ರಿ. ಅದಕ್ಕೆ ಅದನ್ನಾರು ತೆಗೆಸ್ಕೊಂಬರ್ ನನ್ನ ಅಂತಂದು ಕೇಳಾಕತ್ತೀನಿ ರೀ. ಇದ್ರೆ ಕೊಡ್ಬೋದು ರೀ. ಇರಲಿಲ್ಲ ಅಂತ ಹೇಳಿದ್ರಿ. ಯಾರ ಕಡೆ ಕೇಳಕ್ಕೆ ಮನಸ್ಸು ಒಪ್ಪೋದೇ ಇಲ್ಲ ನೋಡಿರಿ. ಇವಾಗ ನಂದೇ ಪೇಮೆಂಟ್ ಬರತ್ತಲ್ಲ ರೀ. ಈಗ ಯಾರು ಕೇಳೋದನ್ನ ಬೇಡ ಏನು ಬೇಡ. ಆಕಿನೂ ಕೊಡ್ತಾಳಿಲ್ಲ ಯಾರು ಇವತ್ತು. ಅದು ಏನು ರೀ ಮೀಶೋದೊಳಗೆ ಅದೆಲ್ಲ ರಿಟರ್ನ್ ಮಾಡಿದ್ದು ಮತ್ತು ಸಾರಿ ಇದೆಲ್ಲ ಅಕೌಂಟ್ ನಂಬರ್ ಕೊಡ್ರಿ ಅಂತಂದಾಗ ಆಕಿದ ಅಕೌಂಟ್ ನಂಬರ್ ಕೊಟ್ಟಿದ್ದು ಜಮಾ ಆಗಿದ್ರಿ. ಅಲ್ಲಿ ಆಕಿ ಅಕೌಂಟ್ನಾಗ ದುಡ್ಡು ಅದು. ಮತ್ತು ಅದು ಸ್ವಲ್ಪ ಮಿನಿ ಕಿಚನ್ ಬಂದಾಗ ಒಂದು 5,000 ರೂಪಾಯಿ ಹಾಕಿದ್ದೀವಿ ಆಕೆ ಅಕೌಂಟಿಗೆ. ಹಾಗಾಗಿ ಒಂದು 10,000 ರೂಪಾಯಿ ಜಮಾ ಐತ್ರಿ. ಅದನ್ನ ತೆಗೆಸ್ಕೊಂಬಂದು ಒಂದು ಸ್ವಲ್ಪ ಬ್ಲೌಸ್ ಪೀಸ್ ಅವೆಲ್ಲ ಬೇಕಾಗಿದ್ದು ರೀ. ತರೋದೈತಿ ಅಂತಂದ್ರೆ ಇವತ್ತಿದ ಮಾಡ್ಬೇಕೈತಿ. ಮಧ್ಯಾಹ್ನ ಮೇಲೆ ನೋಡಿದ್ರೆ ಆಯ್ತು ರೀ. ಹೋಗೋದಾದ್ರೆ ಹೋಗಿ ಬರ್ತೀವಿ ಮಧ್ಯಾಹ್ನ ಮೇಲೆ ರೀ. ಇಲ್ಲ ಇದೇ ಟೈಮ್ ಆಗ್ಬಿಟ್ಟು ಅಂತ ಹೇಳಿದ್ರೆ ನಾಳೆ ಹೋಗ್ತೀವಿ. ಮತ್ತು ಇಲ್ಲಿ ನೋಡ್ರಿ ನಾನು ಈಗ ನೀರು ಕಾಯ್ಕಿಟ್ಟಿರಿ ಬೇಳೆಗೆ ಹಾಕಾಕ್ರಿ. ಇದು ಇಲ್ಲಿ ನೋಡ್ರಿಪ್ಪ ಬೇಳೆ ಇನ್ನೊಂದು ಸ್ವಲ್ಪ ಕುದಿಬೇಕು ರೀ. ಕುದಿಲ್ಲವು ಸ್ವಲ್ಪ ಚಲೋ ಹೊತ್ನಾಗೆ ಕುದಿಲ್ರಿ. ಮೈದಾ ಹಿಟ್ಟು ನಾದಬೇಕಂತಂದು ತೊಗೊಂಡೆ. ಸ್ವಲ್ಪ ಕತ್ತೇನು ರೀ ಮೈದಾ ಹಿಟ್ಟದೆ. ಇನ್ನೊಂದು ಸ್ವಲ್ಪ ತೊಗೊಂಬರ್ತೀನಿ ಹೋಗಿ. ತೊಗೊಂಡಂಥ ಸೀರೆನ ಕೇಳಕತ್ತಾರೀಪ್ಪ. ತೊಗೊಂಬರ್ಬೇಕು ಒಂದು ಸೀರೆನ. ಒಂದು 10 ಸೀರೆ ಅವು ಬ್ಲೂ ಕಲರ್ ಅವು ತೊಗೊಂಡಿದ್ವಲ್ಲ. ಅದ್ರೊಳಗೆ ಆತು ಇನ್ನೊಂದು ಥರದ್ರೊಳಗೆ. ಅವನ್ನ ಕೇಳಕತ್ತಾರ. ತೊಗೊಂಬಂದ ತಕ್ಷಣ ಖಾಲಿ ಆಗಾಕತ್ತಾವ. ಇಲ್ಲಿ ನೋಡಿರಿ ಈಗ ಬೆಳಗ್ಗೆ ನೀರೆಲ್ಲ ಬಸ್ತೀರಿ. ಈಗ ಏನು ಮಾಡಾಕತ್ತೀನಪ್ಪ ಅಂತ ಹೇಳಿದ್ರೆ ಬೆಲ್ಲ ಕುಡ್ಸಾಕತ್ತೀನಿ ರೀ. ಬೆಲ್ಲ ಕುಡಿಸಿ ಒಂದೆರಡು ನಿಮಿಷ ಇದು ಮಾಡ್ಬೇಕು ರೀ. ಸಣ್ಣವ್ರಿಗಿಂತ ಬಿಡಬೇಕು ರೀ. ಬಂದ ಮಾಡ್ತಡಿಪ್ಪ ನಾನು. ಬೆಲ್ಲ ಹಾಕಿ ಕೈಯಾಡಿ ಮತ್ತೆ ಚಲೋ ಮಾಡಿದ್ದೀನಿ ಒಲಿ ರೀ. ಇದು ಕಟ್ಟಿನ ಸಾರಿಗೆ ರೀ. ಟೊಮೆಟೊ ಹಣ್ಣು, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಜೀರಿಗೆ, ಕರಿಬೇ ಎಲ್ಲ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಹುರಿದ ನೋಡ್ರಿ. ನಮ್ಮ ಸೈಡ್ ನಾವು ಕಟ್ಟಿನ ಸಾರು ಹಿಂಗೆ ಮಾಡ್ತೀವಿ. ನಿಮ್ಮ ಸೈಡ್ ಹೆಂಗೆ ಮಾಡ್ತೀರಿ ಅಂತ ನಾನು ಕಮೆಂಟ್ ಮಾಡಿ ಹೇಳಿರಿ. ನಾವು ಟೊಮೆಟೊ ಹಣ್ಣು, ಉಳ್ಳಾಗಡ್ಡಿ ನಮ್ಮವರೆಲ್ಲ ಸುಟ್ಟು ಹಾಕ್ತಿದ್ರಿ. ಒಲಿ ಒಳಗೆ ಸುಟ್ಟು ಹಾಕಿರಿ. ನಾವು ಕರಿತೀವಿ ಸ್ವಲ್ಪ ಬಿಸಿ ಮಾಡ್ತೀವಿ. ಸ್ವಲ್ಪ ಬೇಳೆನೂ ತೆಗ್ದೀನಿ ರೀ. ಮತ್ತು ಕೊತ್ತಂಬರಿ ಸೊಪ್ಪು ಐತಿ. ಒಂದು ಸ್ವಲ್ಪ ಹಸಿ ಕೊಬ್ಬರಿ ಹಾಕಿ ಅರದ್ಬಿಡ್ತೀವಿ ರೀ. ಬದ್ನಿಕಾಯಿ ಪಲ್ಯ ಮಾಡಾಕ್ರಿ. ಎಣ್ಣೆ ಕಾಯಿ ಕಟ್ಟಿರಿ. ಒಂದೆರಡು ಸಾಸಿವೆ ಜೀರಿಗೆ ಹಾಕಿ ಉಳ್ಳಾಗಡ್ಡಿ ಅದೆಲ್ಲ ಹಾಕೊಂಬಿಡನ್ರಿ. ನೋಡಿರಿ ಕಟ್ಟಿನ ಸಾರಿಗೆಲ್ಲ ಹಾಕಿದ್ದೆ ನಾನು. ಕಟ್ ಬಸ್ಕೊಂಡಿದ್ದೆಲ್ಲ. ಅದಕ್ಕೆ ಉಪ್ಪು, ಅರಿಶಿನ ಪುಡಿ, ಹುಳಿ ಹಿಂಡಿನಿ. ಆಮೇಲೆ ಕಡೆ ಇದನ್ನು ಸ್ವಲ್ಪ ಮಿಕ್ಸಿಗೆ ಹಾಕಿ ಅದ್ರಾಗ ಹಾಕಿ ಮಿಕ್ಸ್ ಮಾಡಿ ಕುದಿಸಿ ಆಮೇಲೆ ಕಡೆ ಒಗ್ಗರಣೆ ಕೊಟ್ಬಿಡೋದ್ರಿ. ಇಲ್ಲಿ ಮತ್ತು ಬದ್ನಿಕಾಯಿ ಪಲ್ಯ ಕೊಟ್ಟಿನಿ ನಾನು. ತಣ್ಣಗಾತನ ರೀ ಪದ ಹಾಕಿಬಿಡೋಣ ಬರೋಬ್ರ. ಇದು ಬಜ್ಜಿ ಹಿಟ್ಟು ರೀ. ಸ್ವಲ್ಪ ಬಜ್ಜಿ ಹಿಟ್ಟು ಕಲಿಸಿದ್ದೀರಿ. ನನಗೇನು ಇದೇನು ಆರ್ಡ್ರ್ ಬಂದಿದ್ದಿಲ್ಲ ರೀ. ಹೊಟ್ಲಿದ್ದಾರಲ್ರಿ ಹಾಗಾಗಿ ಜೀವ ಬಗಸ್ತಾರೈತೆ ಅಂತಂದು ಸ್ವಲ್ಪ ಕಾಂದ ಬಜ್ಜಿ ಗತೆ ಮಾಡಿದ್ರಂತಂದು ಕಲಿಸಿಟ್ಟಿನಿ ಹಿಟ್ಟು. ಇಲ್ಲ ರೀಪ ಹುಣ್ಗ ರೆಡಿ ಮಾಡಾಕತ್ಲರಿ. ನಾನು ಉಳ್ಳಿ ಹರಿದಿಟ್ಟೀನಿ ರೀ. ಕೋಸಂಬರಿ ಮಾಡ್ಬೇಕಾಯ್ತು. ಒಂದು ಮಾಡಿದ್ರಾಕಿತ್ತೇನೋ ಅದೇನು ಒಂದೆರಡು ನಿಮಿಷದ ಕೆಲಸ ರೀ. ಅದು ಸಾರಿಂದ ಒಂದು ಹಾಕಿ ಅದ್ರಾಗ ಹಾಕಿಬಿಡಮ್ಮ ಸಾರಿಂದ. ತೆಗೆದುಬಿಡೋಣ ಅದ್ರಾಗ ಅದನ್ನು ಹಾಕಿದ್ದು. ಇಲ್ಲಿ ನೋಡಿರಿ ನಾವು ಕಡುಬಿಗೆ ಎಲ್ಲಿ ಉದ್ದುದ್ದು ಹಾಕಿಲ್ಲ ರೀ. ಪುರಿ ಗತಿ ಅದಲ್ಲ ರೀ. ಹಂಗೆ ಹಾಕ್ಬಿಟ್ಟಿವಿ.
ಈಗೊಂದು ಬರ ತುಂಬಿ ಸೈಡಿಗೆ ತಿಟ್ಟು ಬನ್ನಿರಿ ನೋಡ್ರಿ ಸ್ನೇಹಿತರೆ. ಇಲ್ಲಿ ನೋಡಿರಿ ಸಾರು ಕುದಿ ಬಂದಿಲ್ಲೇನೋ, ಕುದಿ ಬರಾಕತ್ತೈತಿ. ಆ ಕಡೆ ಅನ್ನ ಕಟ್ಟಿನಿ, ಈ ಕಡೆ ಸಾರಿಗೆ ಇಟ್ಟಿನಿ. ಇದು ಬಜ್ಜಿ ಹಿಟ್ಟು ನೆಂದೈತಿ ಆಗಲಿ ಒಂದಿಷ್ಟು ಇವನು ಕರೆದು ಆಮೇಲೆ ಕಡೆ ಬಜ್ಜಿ ಮಾಡಕ್ಕೆ ಶಾಂಡಿಗೆ ಅದಾವ ರೀ, ಶಾಂಡಿಗೆ ಕರಿತೀವಿ ಒಂದಿಷ್ಟು. ಇಲ್ಲಿ ಮಾಡಿ ಆತಾಡ್ರಿ ಪಲ್ಯ. ನಾ ಒಂದಿಷ್ಟು ಎಣ್ಣೆ ಕಾಯ್ಕಿಟ್ಟು ಮತ್ತೆ ತುಂಬ್ತೀನಿ ರೀ. ಎಣ್ಣೆ ಕಾದಿತ್ತು, ಈಗ ಕಡುಬು ಹಾಕಿದೆ ರೀ. ಬರ ಕಡುಬು ಕರೆದು ಆಮೇಲೆ ಬಜ್ಜಿ ಕರಿಯೋದವು. ಅದಕ್ಕೆ ಹೆಂಗೆ ಎಲ್ಲಿ ಹಾಕಾಕತ್ತ ಮತ್ತು ಅವ್ನು ತುಂಬ್ಕೊಂಡನೇ ಇದು ಮಾಡಕತ್ತೀನಿ. ನಾನು ತುಂಬ್ಕೊಂತ ಇವ್ನು ಕರಿಯಾಕತ್ತೀನಿ ರೀ. ಬರ ಅಂತ ಅದೇ ಟೈಮ್ ಬೇಕು, 1 ಗಂಟೆ ಹಾಕೊಂತನ್ವ. 2 ಗಂಟೆ 2:30 ಮಟ್ಟ ಅಂತಂದ್ರೆ ಎಲ್ಲ ಟೈಮ್ 3 ಗಂಟೆ ಮಟ್ಟ ಆದ್ರೆ ನಡೆಯುತ್ತೆ ಅಂತಂದ್ರೆ ಅನ್ನಕ್ಕೆ ಇಟ್ಟಿನಿ ಸ್ವಲ್ಪ. ನಮ್ಗೆ ಅನ್ನ ಇದ್ರೆ ಅರ್ಶಿ ಇದು ಮಾಡಿಬೇಡ್ರಿ, ಪಲಾವ್ ಮಾಡಿಬೇಡ್ರಿ. ಮತ್ತು ಅಮ್ಮ ಅನ್ನ ಇದ್ರೆ ಮಾಡಕ್ಕೆ ಹೋಗ್ಬೇಡ್ರವ ಅಂತಂದ್ರೆ ಇತ್ತು ರಾತ್ರಿ ಮಾಡಿದ್ದ ಅನ್ನ ರೀ, ಅದನ್ನ ಬಿಸಿ ಮಾಡಿಬಿಡ್ರಿ ಅಂತ ಅಂತಂದ್ರೆ ಹಾಗಾಗಿ ಅದನ್ನು ಸ್ವಲ್ಪ ಕಟ್ಟ ನಾನು ಇಟ್ಟೀನಿ ರೀ. ಒಂದು ಕೋಣಾಕಿ ಜಗ್ಗಿ ಅಷ್ಟು ಅನ್ನಕ್ಕೆ ಇಟ್ಟೀನಿ ರೀ. ನನಗೆ ಸಣ್ಣ ಮಾಡಾರಿಪ್ಪ, ಎಲ್ಲಿ ಉಳ್ಳಿ ದೊಡ್ಡ ಮಾಡ್ಬೇಡ. ಅವು ದೊಡ್ಡ ಅಂದ್ರೆ ಜಿಗ್ದಂಗೆ ಕರಿ ಮತ್ತು ಕಡುಬು. ನಾನು ಸಣ್ಣ ಇಷ್ಟಿಟ್ಟ ಉಳ್ಳಿ ತೊಗೊಂಡು ಲಡ್ಸೀನಿ ರೀ ನಾನು. ನಾಳೆ ಅದು ಹಾಕತ್ರಿ. ನೋಡ್ರಿ ಕಡುಬು ಮಸ್ತಾಗಿ ಕಡುಬು ರೆಡಿ ಆದ್ರಿ. ಈಗ ಮತ್ತಿದು ಬಜ್ಜಿ ಹಿಟ್ಟು ಅದೆಲ್ಲ ಇದು ಮಾಡಾಕತ್ತೀವಿ ರೀ. ಬಜ್ಜಿ ರೆಡಿ ಆದವು. ಈಗ ಇದು ಕೋಸಂಬರಿ ಮಾಡಕ್ಕೆ ಇವನ್ನ ಹೆಸರು ಬಿಡಿ ನೆಟ್ಟಿದ್ದೀರಿ ಇದೆ ರೀ. ನೆಂದವ್ರಿ ಹೊಚ್ಚರೊತ್ತಿಗೆ ಒಂದು ಮೆಣಸಿನ್ಕಾಯಿ ಹಚ್ಚಿದ್ರಿ, ಮತ್ತು ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಇದು ಸೌತೆಕಾಯಿ, ಒಂದು ಸೌತೆಕಾಯಿ ಹಾಕಿನ್ರಿ ಸಣ್ಣದು. ಈಗ ಒಂಚೂರು ಉಪ್ಪು ಹಾಕಿ ಮಿಕ್ಸ್ ಮಾಡಿಬಿಡೋಣ್ರಿ. ಅರಿ ಒಗ್ಗರಣೆ ಕೊಡೋದ್ರಿ ಇದು. ಮತ್ತೊಂದು ನೆನಪ ಆಗಿರ್ಲಿಪ್ಪ, ಅದಕ್ಕೆ ಮೊದಲು ಬಿಟ್ಟು ಅದು ಸಾರು ಒಗ್ಗರಣೆ ಕೊಡಕತ್ತೀರಿ. ಇಲ್ಲೆಲ್ಲ ಅಡುಗೆ ರೆಡಿ ಆಯ್ತು ನೋಡ್ರಿ. ರೆಡಿ ಆಯ್ತು ಅಡುಗೆಲ್ಲ. ಹಾಕ್ಲೇ ಈಗ ಅದು ಇತ್ತು, ಇನ್ನೊಂದು ಬ್ಯಾಗಿತ್ತು. ಒಂದು ಹಾಳಿ ತೊಂಬರ್ತೀನಿ ಅದಕ್ಕೆ ಅವ್ನು ಹಾಕಾಕ್ತಿ, ಅವ್ನು ಹಾಕಾಕ ಕಾಗಜ ತೊಗೊಂಬರ್ತೀನಿ ತಡಿ. ಕಟ್ಟಿನಾಂಬ್ರ ರೀ. ಮತ್ತು ಕಟ್ಟಿನಾಂಬ್ರ ಹೆಸ್ರು ಹೆಂಗೈತೆ ನೋಡ್ರಿ, ಕಟ್ಟಿನಾಂಬ್ರ ಅಂತೀವಿ ನಾವು. ಕಡುಬು ಮಸ್ತ್ ಊಟ್ರಿಪ್ಪ ಇಂಥದ್ದು ಊಟ ಅಂತಂದ್ರೆ ಅಮೃತ ಉಂಡ ನಮಗೆ ಕರೀದು. ಬಿಸ್ತೈತೆ ನಮ್ಮ ಮತ್ತಿದೆ ಏನು ಮಾಡ್ತೈತೆ ಅನ್ನೋ ಮತ್ತೇನು ಹಾಕೈತಿ ಇದ್ರಾಗ ಕೋಸಂಬರಿ ಬಜ್ಜಿ ಇಡ್ತೀನಿ ತಡ್ರಿ. 2 ಒಂದ್ರೊಳಗೆ ಆಗ್ಬಿಡ್ತಾರೆ. ಸುಡ್ತೈತೆ ಅನ್ಬಿ ಅದು ಪಲ್ಯ ಸುಡ್ತೈತೆ ಸಕಿನ ಇದು ರುಚಿ ಹೋಗ್ತೈತಿ ಇದ್ರದ್ದು. ಓ ಈಗ ಒಣ ತಗರಿ ಹೋಗಿನ ಮೇಲೆ ಅನ್ರಿ ಸಾಕು ಬಿಡು. ಅವು ಬಜ್ಜಿ ಹತ್ಕೊಂಡ್ರೆ ಇವು ಹಾಕಾವ ನಾವು ಮೆತ್ತಗೆ ಹಾಕಾವನ. ಅದ್ರಾಗೆ ನೀರಿಲ್ಲ ಏನು ತಗರಿ ಮತ್ತೇನು ಮಾಡಕ್ಕೆ ಅದ್ರಾಗ ಕಟ್ಟ. ರೆಡಿ ಹಾಕ ಮಾಡಿ ಹಾಕ್ರಿ. ಕಳಿ ತೊಗೊಂಬಂದೇನು ಕಡುಬು. ಬಾಲ್ ಕೈ ಕೇಂದ್ರ ಯಾಗ ಇದಾಗ ಸಾಕ್ರೆ ಇದ್ರ ಮ್ಯಾಗ ಮುಚ್ಚಿ ಬಿಡ್ರಿ. ಹಪ್ಪಳ ಶಾಂಡಿಗೆ ದೊಡ್ಡ ಮಕ್ಕಿ ಅದ್ರಾಗ ಇಳಿಸ್ಬಿಡ್ರಿ ಬೇಗ ನೋಡ್ರಿ. ಈಗ ನಾವು ಊಟ ಮಾಡಿದ್ವಿ ರೀ. ನಮ್ದಂತೂ ಬೆಳಗ್ಗಿದ್ದ ನಾಷ್ಟನೇ ಇಲ್ರಿ ಏನು. ಇದು ಜಲ್ದಿ ಆಗಲಿ ಅಂತೇಳಂದು ಪಟ ಮಾಡಿಬಿಟ್ವಿ ರೀ. ತಗೋರಿ
ಊಟ ಮಾಡಿದ್ರಿ. ಕಟ್ಟಿನ ಸಾರದ ಎಲ್ಲ ಸೂಪರಿಪ್ಪ, ಮಸ್ತಾಗಿ ಊಟ ಮಾಡಿದ್ವಿ. ಊಟ ಮಾಡಿ ಬಾಂಡೆ ರೀ ಅಷ್ಟು ಬಾಂಡೆ ತಿಕ್ಬೇಕ್ರಿ. ಈಗ ಬಾಂಡೆ ಭಾಳ ಆಗ್ಯಾವ. ಮತ್ತು ಅರ್ಶೆ ಬಂದು ಬಾಂಡೆ ನೋಡಿದ್ರೆ ಗಾಬರಿ ಆಗ್ಬಿಡ್ತಾಳ್ರಿ ಕಿ. ಅದಕ್ಕೆ ಹಾಕಿ ಬರೋದ್ರೊಳಗೆ ತಿಕ್ಕಿ ಅಂತಂದು ಅಷ್ಟು ಹೊರಗೆ ತಗೊಂಡ್ಬಿಟ್ಟೆ ನಾ ಈಗೆಲ್ಲವನ್ನ. ಟೈಮ್ ನೋಡ್ರಿ ಅಲ್ಲೇ 5 ಗಂಟೆ 20 ನಿಮಿಷ ಆಯ್ತು. ನಾನು ಚಹಾ ಮಾಡಿಕೊಟ್ಟೆ ಅಮ್ಮರಿಗೆ. ಚಹಾ ಮಾಡಿಕೊಟ್ಟು ಸ್ವಲ್ಪ ಪಲ್ಯ ಮತ್ತು ಸಾರು ಉಳಿದೈತ್ರಿ, ಅದನ್ನ ಇಷ್ಟು ಬಿಸಿ ಮಾಡಿ ಇಡಾಕತ್ತೀನಿ. ನಾನು ಹುಬ್ಳಿಗೆ ಹೋಗೋಣ ನಾನು ಹಾಕತ್ತೀನಿ ರೀ. ಅಮ್ಮ ಕಳಿಸ್ಬಿಟ್ಟು ನೋಡೋಣ ಹೋಗೋದಾದ್ರೆ ಹೋಗಿ ಬರ್ಬೇಕಂತೇಳಿ ಅಂದೈತ್ರಿಪ್ಪ. ಮಳೆ ಒಂದು ಹತ್ತಿ ಬಿಡತ್ರಿ ಇವತ್ತು. ಸಾಯಂಕಾಲ ಆಗೈತಿ ಮಳಿನ ಕಡಿಮೆ ಆಗೋಲ್ತ್ರಿ ಇವತ್ತು. ಮೀನು ತೆಗಿಯಕತ್ತದ್ರಿ ಮಳೆ ಬರೋದ್ರವಾಗ ಅಂತಂದ್ರೆ ಮತ್ತು ಮುಚ್ಚಿಟ್ಟು ಬಂದ್ಬಿಟ್ರಿ. ಇವತ್ತು ಸಾಯಂಕಾಲ ಮಳೆ ಹೆಚ್ಚಲು ಆಗ್ಬಿಟ್ಟೈತ್ರಿ. ಮಧ್ಯಾಹ್ನ ಸ್ವಲ್ಪ ಕಡಿಮೆ ಆಗಿತ್ತು ಅನ್ನೋ ಮಟ್ಟ ಅಂದ್ರೆ ಮತ್ತೆ ಈಗ ಸಾಯಂಕಾಲ ರೀ. ಇಲ್ಲಿ ಇವಾಗ ಮತ್ತೆ ಕಡುಬು ಮಾಡತ್ತಾರೆ. ಸ್ವಲ್ಪ ಹಿಟ್ಟು ಉಳ್ದಿತ್ತದ, ಉಳಿದ್ರಿ ಅದು ಹೊಟ್ಟೆ ಸುತ್ತ ನಮಗೂ ಮತ್ತು ಕಟ್ ಕಸ ಇರ್ತಲ್ಲ, ಹಂಗಾಗಿ ಅದನ್ನೆಲ್ಲ ಇದು ಬಿಚ್ಚತ್ ನೋಡಿ ಮಮ್ಮಿ. ಎಣ್ಣೆ ಊಟ ಮಾಡಿ ಬಿಚ್ಚಿತ್ತದ. ಏನು ಬಿಚ್ಚಿತ್ತದ ಅದು ಎಣ್ಣೆಗೆಲ್ಲ ಇದಾಗ್ಬಿಡೋದು ಮತ್ತದ ಬಿಚ್ಚಿತ್ತಂದ್ರೆ ಹಂಗೆ ಆತ್ರಿ. ಈಗ ಎಲ್ಲ ನಾನು ಬಳಬಳ ಹಾಕತ್ತೀನಿ ರೀ. ಇನ್ನೊಂದು 4 ಅಷ್ಟು ಅದಾವ ರೀ. ಎಲ್ಲಿ ಇನ್ನು ಎರಡದವನ ಅಷ್ಟು ಅಲ್ಲೂ 2 ಅದಾವ, ಇಲ್ಲೊಂದು 3. ಅದು ನೋಡಿ ಬಿಚ್ಚಿ ತುಕ್ಕೊಡೋ ನನಗೆ. ಅವಾಗನ ಮಾಡಿ ಬ್ಯಾಡ ತಡಿವ ಅಂತಂದ್ರೆ ಬಂತಂದ್ರೆ ಅಂತ್ಕೊಂಡವ್ರು ಹತ್ಕೊಂಡು ಹೋಗಿ ನಾವು ಸಾಕಿಗೆ ಎಷ್ಟು ಇರ್ತೀವಿ ಅದನ್ನು ಅಷ್ಟ ಮಾಡಿ ಕರಡಿ ಕಡಬು ರೆಸಿಪಿ ಮಾಡ್ಬೇಕು. ಕಡಬು ಆರ್ಡ್ರ್ ಬಂದೈತಿ ಅಂತ ಅನ್ಕೊಂತ ಮುಗಿತೀವ. ಅಮ್ಮಗೆ ಬಿಟ್ಟು ವಾಪಸ್ ಬಾ ಅಂತ ಹೇಳ್ತೀರಿ. ಆಟೋ ಬೈಯಾಗ್ರಿ ಬಂದ್ರವರು. ಬಾ ಅಮ್ಮ ಬರ್ತೀನಿ. ಅರ್ಶನ್ ನೀನು ಹುಬ್ಳಿಗೆ ಒಲ್ಲ ಸ್ವಲ್ಪ ಹುಬ್ಳಿಗೆ ಹೋಗಿ ಬರ್ತೀರಿ. ಆರಿಪಂಗೆ ಕರ್ಕೊಂಡು ಹೋಗಿ ಬರ್ತೀನಿ. ಇವು ಸಾರಿ ಇಲ್ಲೇ ಅದ ನೋಡಿ ಅರ್ಶಿ. ಸ್ವಲ್ಪ ಕಸ ಹೊಡ್ಕೊಂತ ಕುಂದ್ರು ಓದ್ಕೊತ ಬರ್ಕೊತ ಏನು. ಹುಬ್ಳಿ ಒಳಗೆ ಟ್ರಾಫಿಕ್ ಅಂದ್ರೆ ಟ್ರಾಫಿಕ್ ರೀ. ಎಷ್ಟೋತನ ಏನು ಗಾಡಿ ಇಲ್ಲೇ ಒಂದು ಸ್ವಲ್ಪ ಈಗ ಕಡಿಮೆ ಆಗಿತ್ತಂದ್ರೆ ಗಾಡಿ ಅಷ್ಟು ಗಾಡಿಗಳು ರೀ. ಅದ್ರ ಮಳೆ ಬಂದ್ರಿ ಈಗ ಜಿಟಿ ಹಚ್ಬಿಟ್ಟೈತೆ ಮಳೆ ಇವತ್ತು. ಇದೇನ ಒಟ್ಟು ಎಲ್ಲ ಐತಿ. ಇಲ್ಲೆಲ್ಲೇ ಒಳಗೆ ತೊಗೊಂಡ್ರೆ ನಮ್ಮ ಭಯ. ಈಗ ಮೇನ್ ರೋಡ್ಗೆ ಹೋಗಲಿಲ್ಲ. ಇಲ್ಲಿ ಬಂದು ನಾವು ಹುಬ್ಳಿಗೆ ಜಂಪರ್ ಪೀಸಿನ ಕಟ್ ನೋಡಕತ್ತಿದ್ವಿ ರೀ. ಯಾವ ತೊಗೋಬೇಕು ಅಂಥೇಳಿ ಅಂದು ಇವ ಒಂದು ಸ್ವಲ್ಪ ಇದ್ದದ ರೀ. ಚಂದ ಅದ ರೀ, ಚಲೋ ಅದ ರೀ. ಮಾರಿಪ್ಪ ಚಿಕನ್ ಇದನ್ನ KFC ಕೇಳಕತ್ತ ಕೇ ಹೋಗ್ರಿಪ್ಪ. ಚಿಕನ್ KFC ಐತೇನ್ರಿ? ಚಿಕನ್ KFC ಇಲ್ಲ ನೋಡಿ. ಇಲ್ಲಿ ಟೈಮ್ ಅಲ್ಲಿ 7:30 ಆತು. ಬಂದೆ ನಾವು ಈಗ ಹೋಗಿ ಸಾರಿ ತೊಗೊಂಡ್ತಲ್ರಿ ಮೇಡಮ್ರು. ಮತ್ತು ಇಲ್ಲೇ ಇದ್ವು ಸಾರಿನ. ಮತ್ತು ಯಾರು ಫೋಟೋ ಕಳಿಸ್ರಿ ವಿಡಿಯೋ ಮಾಡಿಬಿಡ್ರಿ ಅಂತಾರಲ್ರಿ, ಹಾಗಾಗಿ ಲೇಟ್ ಇದ್ದೀರಿ. ಇದನ್ನು ತೆಗಿ ಬತ್ತಿನ ರೀ ಪದ್ನ ಇಲ್ಲ ಅಮ್ಮಗೆ ಚಹಾ ಮಾಡಿದ್ರಿ. ನಾ ಮತ್ತು ಚಹಾ ತೊಗೊಂಡವನ್ರಿ. ನಾನು ಚಹಾ ಕೊಟ್ಟು ಹಿಟ್ಟು ತಲ್ರಿ ಪುದೀನಾಗ ಅಂತ ಹೋಗಿ ತೊಗೊಂಬೋರಂದ್ರೆ ನಮ್ಮ ನೀರು ತೊಗೊಂಬಂದ್ರೆ ರೊಟ್ಟಿ ಮಾಡ್ಬೇಕಂತ ಹಿಟ್ಟು ಹಾಕೊಂಡೆ ಎಗ್ ರೈಸ್ ಮಾಡಕತ್ತಾನ್ರಿ. ಆಕೆ ಅರ್ಶಿಯ ಅನ್ನ ಮಾಡಿಟ್ಟಾಳ್ರಿ. ಚಲೋ ಹಾಕಿದ ಡಬ್ರಿಯಾಗ ಈಕೆ ಎಗ್ ರೈಸ್ ಮಾಡಕತ್ತಾಳ್ರಿ. ಆತನ್ವ ಅದು ಯಾಕೋ ನಮ್ಮ ಬಾಬಾರ್ ಮಧ್ಯಾಹ್ನ ಒಂದು ಕಡೆ ತಿಂದಿದ್ರಿ, ಬಜ್ಜಿ ತಿಂದಿದ್ರು. ಎದು ಉರಿ ತಿಂತಾರೆ ಅಂಥವು ಅಂತಾರೆ ಅವ್ರು. ಮತ್ತು ಅನ್ನ ಉಂಡ್ರಿ ಬಿಸಿದ ಅಂತ ಹೇಳಿದ್ರು ಅಲ್ಲೇ ಅಂತ ಹೇಳಿದ್ರು. ಅವಾಗ ಅಮ್ಮ ಗಲಗಲ ಅಂದ್ರೆ ಬಿಸಿ ಅನ್ನ ಉಣ್ಣು ಅಂತಂದು ಅಲ್ಲೆಲ್ಲ ಅಂತಂದು. ಈಗ ಮತ್ತು ಅದು ಒಂದೇ ಕಡೆ ತಿನ್ನತ್ರಿ ಅಂತ ನಾನು ಬಿಸಿ ಬರೋಬರೋದು ಜಲ್ದಿ ರೊಟ್ಟಿ ಮಾಡಕಂತೀರಿ. ಅರ್ಶಿನ್ಕಾಯಿ ಹಚ್ಕೊಡ್ತೀನಿ ಅಂತಂದ್ರೆ ಬೇಡವ ನಂಗೆ ಗಂಜಿ ಮಾಡಿಕೊಡ್ರಿ ಅಂದ್ರೆ ಅದಕ್ಕೆ ಮತ್ತು ಈ ಕಡೆ ರೊಟ್ಟಿ ಮಾಡಕತ್ತೀನಿ, ಈ ಕಡೆ ನೋಡಿರಿ ಗಂಜಿ ಮಾಡಕತ್ತೀನಿ. ಮತ್ತು ಹಾಲು ಹಾಕಿ ಕೊಟ್ಟು ಕುಡಿತಾರ ಅಂತಂದ್ರೆ ಇಲ್ಲ ಚಲೋ ಬೇಡಮ್ಮ ಹಗರ್ ಹಾಕೊಂಡು ಹೋಗಿ ಹಾಲು ತಾಟ್ನೆ ಹಾಕಿದ್ರೆ ಸಿಟ್ಟು ಬರತ್ತಿರೋದು. ಜಲ್ದಿ ತಣ್ಣ ಹಾಕೈತಿ ಒಂದು ತಾಟ್ನೆ ಹಾಕ್ತೀನಿ ರೀ. ನಾನು ತಾಟ್ನಾಗ ಯಾವ ಹಾಕ್ತಿದ್ರು ಮರಳ ಅಂತಾರೆ ರೀ ಅವ್ರು. ಹಾಗಾಗಿ ಬಟ್ಲ ಹಾಕ್ಕೊಟ್ಟೀನಿ ರೀ. ತೊಗೊಂಡೋಗಿ ಬಂದ್ಕೊಡು. ಇನ್ನೊಂದು 2 ರೊಟ್ಟಿ ಆಗೋದು. ಅಮ್ಮನೂ ಯಾಕೋ ಇದಾಗಕತ್ತಿತ್ವ ನಂಗೆ ಅಂತಂದ್ರೆ ಚಾನು ಕುಡಿಲ್ಲ ಏನಿಲ್ಲ ಅವರು. ಅವ್ರಿಗೆ ಏನು ಬೇಡಾಗಿತ್ತು ಈಗ. ಅವರು ಉಂಡ್ರು ಏನಾರ ಸ್ವಲ್ಪ ಹಾಲನ್ನು ಉಂತಿದ್ರಿ. ಇವರ ರೊಟ್ಟಿ ಅಂತಾರೆ ನಮ್ಮ ಬಾಬಾರ. ಹಾಗಾಗಿ ರೊಟ್ಟಿ ಮಾಡಕ್ಕಂತೆ ನೋಡ್ರಿ. ನಾನು ಅಮ್ಮ ಬಂದ್ರಿ ಮೀನದ್ದೆಲ್ಲ ತೊಳೆದಿಟ್ಟು ಬಂದೆ. ನೀರು ಕಾಯ್ದಿದ್ರು, ಜಳಕ ಮಾಡಿದ್ರು, ಹಾಸಿದ್ವಿ, ಮಕ್ಕೊಂಬಿಟ್ರಮ್ಮ. ಅಮ್ಮ ಮನ್ಕೊಂಡ್ರಿಲ್ರಿ? ಯಾಕ್ರಿ? ತಂಪನ್ಯಾಗ ಕುಂತ್ಕೊಂತ ಬರ್ತಿರಲ್ಲ ಅದಕ್ಕೆ ಹಂಗೆ ಆಕೈತಿ ಮಾದ.
ಮತ್ತು ಜಳಕ ಹೆಂಗೆ ಮಾಡಿದ್ರಿ ನೀವು? ಅದ್ರಾಗ ಮಾಡಿದೆ. ಒಂದು ಸ್ವಲ್ಪ ಮಳೆ ಕಡಿಮೆ ಆಗ ಮಟನ್ ಇದು ಮಾಡ್ಬಿಟ್ಟು ನೀರು ಕಾದ್ವನಿಲ್ರಿ ಅವು ಬೆಂಕಿ ಆಗಿತ್ತು. ಬೆಂಕಿ ಆಗಿದ್ವಲ್ರಿ? ಹೌದು, ಮಗಲ್ ನವ್ರಿ ಹಚ್ಚಿತ್ತು ಅದಕ್ಕೆ ನೀವು ಫೋನ್ ಹೇಳಿದ್ರೆ. ನಮ್ಮ ಉಂಡ್ರಿ ಹಾಲನ್ನು ಹಾಕೊಂಡು ಉಂಡ್ರಿ ಒಂದು ಸ್ವಲ್ಪ ಹಾಕಿಕೊಟ್ಟಿದ್ವಿ. ಮಚ್ಚರ್ದಾನಿ ಕಟ್ಕೊಂಡ್ರೆ ಮಕ್ಕಳ ನಿದ್ದೆ ಹತ್ತಂಗಿಲ್ಲ ರೀ ಮಚ್ಚರಿನ ಸಂಬಂಧ. ಇಲ್ಲ ರೀಪ್ಪ, ಇನ್ನು ದರ ಮುಗಿದಲ್ರಿ ಇವರು. ಇದೊಂದು ಲಾಸ್ಟ್ ಅನ್ನಮ್ಮ, ಇನ್ನೊಂದು ಇರತ್ತೆ ರೀ? ಇನ್ನೂ ಒಂದು ಇರುತ್ತೆ ಏನ್ರಿ? ಹಾಂ. ಮತ್ತು ಫ್ರೆಂಡ್ಸ, ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡ್ದು ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು ಯಾರು ಹೊಸ್ತಾ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮ್ಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.